ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನಾವು ಜೀವನದಲ್ಲಿ ಕಷ್ಟ ಬಂದಾಗ ಒಂದು ಮಾತು ಕೇಳುತ್ತೇವೆ, ಇದು ಶನಿ ಕಾಟ ಎಂದು. ಆದರೆ ನಿಜವಾಗಿಯೂ ಶನಿ ದೇವ ಯಾರು? ಅವನ ದೃಷ್ಟಿ ಏಕೆ ಭಯ ಹುಟ್ಟಿಸುತ್ತದೆ? ಈ ಪ್ರಶ್ನೆಗಳ ಉತ್ತರ ಶನಿದೇವನ ಜನನ ಕಥೆಯಲ್ಲಿ ನೋಡೋಣ. ಸೂರ್ಯದೇವ ಮತ್ತು ಸಂಜ್ಞ. ಬಹಳ ಹಿಂದಿನ ಕಾಲದಲ್ಲಿ ಆಕಾಶ ಲೋಕದ ಅಧಿಪತಿ ಸೂರ್ಯ. ಅವನು ತೇಜಸ್ಸಿನ ಸಂಕೇತ, ಬೆಳಕಿನ ಮೂಲ, ಲೋಕಕ್ಕೆ ಶಕ್ತಿ ಕೊಡುವ ದೇವ. ಸೂರ್ಯದೇವನ ಪತ್ನಿ ಸಂಜ್ಞಾ. ಸಂಜ್ಞಾದೇವಿ ಸೌಮ್ಯ ಸ್ವಭಾವದವಳು. ಆದರೆ ಸೂರ್ಯನ ತೇಜಸ್ಸು ಅತಿಯಾಗಿ ಹೆಚ್ಚು ಇದ್ದುದರಿಂದ ಅದನ್ನು ಸಹಿಸುವುದು ಸಂಜ್ಞಾದೇವಿಗೆ ದಿನೇ ದಿನೇ ಕಷ್ಟವಾಗುತ್ತಿತ್ತು. ಸೂರ್ಯನ ಬಳಿ ಬೆಂಕಿಯಂತ ತೇಜಸ್ಸಿತ್ತು. ಅವನು ಮಾತನಾಡಿದಾಗಲೂ ಉಷ್ಣತೆ ಅನುಭವವಾಗುತ್ತಿತ್ತು. ಹಾಗೂ ಅವನು ನೋಡಿದಾಗಲೂ ಬೆಳಕಿನ ಕಿರಣಗಳು ಬೀಳುತ್ತಿದ್ದವು. ಸಂಜ್ಞಾದೇವಿ ತನ್ನ ಕಷ್ಟವನ್ನು ಯಾರಿಗೂ ಹೇಳಲಿಲ್ಲ. ಆದರೆ ಮನಸ್ಸಿನೊಳಗೆ ಅವಳು ಮೌನವಾಗಿ ನೋವನ್ನು ಸಹಿಸುತ್ತಿದ್ದಳು. ಛಾಯಾದೇವಿಯ ಸೃಷ್ಟಿ. ಒಂದು ದಿನ ಸಂಜ್ಞಾದೇವಿ ಒಂದು ನಿರ್ಧಾರಕ್ಕೆ ಬಂದಳು. ನಾನು ತಪಸ್ಸಿಗೆ ಹೋಗಬೇಕು, ನನ್ನ ಮನಸ್ಸನ್ನು ಶಾಂತಗೊಳಿಸಬೇಕು. ಆದರೆ ಸೂರ್ಯನನ್ನು, ಮಕ್ಕಳನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಲು ಅವಳಿಗೆ ಮನಸ್ಸಿರಲಿಲ್ಲ. ಅದಕ್ಕಾಗಿ ಅವಳು ತನ್ನ ತಪಸ್ಸಿನ ಶಕ್ತಿಯಿಂದ ಒಂದು ಪ್ರತಿರೂಪವನ್ನು ಸೃಷ್ಟಿಸಿದಳು. ಆ ಪ್ರತಿರೂಪವೇ ಛಾಯಾದೇವಿ. ಛಾಯಾ ಎಂದರೆ ನೆರಳು. ಸಂಜ್ಞಾದೇವಿ ಛಾಯೆಗೆ ಹೇಳಿದಳು, ನನ್ನ ಮಕ್ಕಳನ್ನು ನಿನ್ನ ಮಕ್ಕಳಂತೆ ನೋಡಿಕೋ, ಹಾಗೂ ನಾನು ಮರಳಿ ಬರುವವರೆಗೂ ಯಾವುದೂ ಬದಲಿಸಬೇಡ. ಹೀಗೆ ಹೇಳಿ ಸಂಜ್ಞಾದೇವಿ ತಪಸ್ಸಿಗೆ ಹೊರಟಳು. ಶನಿದೇವನ ಜನನ. ಕಾಲ ಕಳೆದಂತೆ ಛಾಯಾದೇವಿ ಸೂರ್ಯದೇವರ ಪತ್ನಿಯಾಗಿ ಅಲ್ಲಿಯೇ ಉಳಿದಳು. ಹಾಗೂ ಸೂರ್ಯದೇವರಿಗೆ ಛಾಯಾ ನಿಜವಲ್ಲ ಎಂಬುದು ತಿಳಿಯಲೇ ಇಲ್ಲ. ಹಾಗೂ ಛಾಯಾದೇವಿ ಶಿವನ ಪರಮ ಭಕ್ತೆಯಾಗಿದ್ದಳು. ಶನಿದೇವ ಛಾಯಾದೇವಿಯ ಗರ್ಭದಲ್ಲಿದ್ದಾಗಲೇ ಆಕೆ ಶಿವನ ತಪಸ್ಸಿನಲ್ಲಿ ಪೂರ್ಣವಾಗಿ ಮುಳುಗಿದ್ದಳು. ತಪಸ್ಸಿನಲ್ಲಿ ಮುಳುಗಿದ್ದ ಛಾಯಾದೇವಿ ಆಹಾರದ ಕಡೆ ಹೆಚ್ಚು ಗಮನ ಕೊಡಲಿಲ್ಲ. ತೀವ್ರ ಬಿಸಿಲಿನ ತಾಪ ಹಾಗೂ ಸುತ್ತಲೂ ಉರಿ ಇತ್ತು. ಆದರೂ ಛಾಯಾದೇವಿ ಶಿವನ ತಪಸ್ಸನ್ನು ಬಿಡಲಿಲ್ಲ. ಆಕೆಯ ತಪಸ್ಸಿನ ಶಕ್ತಿ ಗರ್ಭದಲ್ಲಿದ್ದ ಮಗುವಿನ ಮೇಲೆ ಆಳವಾದ ಪರಿಣಾಮ ಬೀರಿತು. ಆ ತಪಸ್ಸಿನ ಪರಿಣಾಮವಾಗಿ ಗರ್ಭದಲ್ಲಿದ್ದ ಶನಿದೇವನ ರೂಪ ಗಂಭೀರವಾಯಿತು. ಅವನ ದೇಹದಲ್ಲಿ ಆಳವಾದ ಶಕ್ತಿ ತುಂಬಿತು. ಪುರಾಣಗಳ ಪ್ರಕಾರ ಶನಿ ಹುಟ್ಟಿದ ಸಮಯದಲ್ಲಿ ಆಕಾಶದಲ್ಲಿ ಸೂಕ್ಷ್ಮ ಬದಲಾವಣೆ ಕಂಡುಬಂತು. ಕೆಲವು ಕಡೆ ಬೆಳಕು ಕಡಿಮೆಯಾಯಿತು. ಸೂರ್ಯದೇವನ ಸಂದೇಹ. ಶನಿ ಹುಟ್ಟಿದಾಗ ಸೂರ್ಯದೇವ ಅವನನ್ನು ನೋಡಿ ಆಶ್ಚರ್ಯಪಟ್ಟನು. ಮಗುವಿನ ಬಣ್ಣ ನೋಡಿ ಅವನ ಮನಸ್ಸಿನಲ್ಲಿ ಸಂದೇಹ ಹುಟ್ಟಿತು. ಈ ಮಗು ನನ್ನದಲ್ಲ ಎಂದು ಛಾಯಾದೇವಿಯನ್ನು ಅವಮಾನಿಸಿದನು. ತಂದೆಯ ಮಾತುಗಳಿಂದ ತಾಯಿ ಛಾಯಾದೇವಿಗೆ ತೀವ್ರ ನೋವಾಯಿತು. ಶನಿದೇವ ಆ ಸಮಯದಲ್ಲಿ ಮಗುವಾಗಿದ್ದರೂ ತಾಯಿಗೆ ಆದ ಅಪಮಾನವು ಅವನೊಳಗೆ ದೈವಿಕ ಶಕ್ತಿಯನ್ನು ಎಚ್ಚರಗೊಳಿಸಿತು. ದೈವಿಕ ಪರಿಣಾಮ. ಶನಿದೇವನ ದೃಷ್ಟಿ ತಂದೆಯ ಮೇಲೆ ಬಿದ್ದಿತು. ಅದು ಕೋಪದ ದೃಷ್ಟಿ ಅಲ್ಲ, ಅದು ತಪಸ್ಸಿನಿಂದ ಬಂದ ಶಕ್ತಿಯ ದೃಷ್ಟಿ. ಆ ಕ್ಷಣದಲ್ಲೇ ಸೂರ್ಯದೇವನ ದೇಹ ಸುಟ್ಟು ಹೋದಂತೆ ಕಪ್ಪಾಯಿತು.
ಅವನ ರಥದ ಕುದುರೆಗಳು ನಿಂತು ಹೋಯಿತು. ರಥ ಮುಂದೆ ಸಾಗಲಿಲ್ಲ. ಶಿವನ ದರ್ಶನ. ಭಯಗೊಂಡ ಸೂರ್ಯದೇವ ಶಿವನನ್ನು ಪ್ರಾರ್ಥಿಸಿದನು. ಶಿವನು ಪ್ರತ್ಯಕ್ಷನಾಗಿ ಸೂರ್ಯದೇವನಿಗೆ ಹೀಗೆ ಹೇಳುತ್ತಾನೆ, ನೀನು ತಾಯಿ ಮತ್ತು ಮಗನ ಗೌರವವನ್ನು ಅವಮಾನಿಸಿದ್ದೀಯ. ಅದರಿಂದಲೇ ಈ ಪರಿಣಾಮ ಬಂದಿದೆ. ಸೂರ್ಯನ ಪಶ್ಚಾತ್ತಾಪ. ಸೂರ್ಯದೇವ ತನ್ನ ತಪ್ಪನ್ನು ಅರಿತುಕೊಂಡನು. ಅವನು ಛಾಯಾದೇವಿ ಬಳಿ ಕ್ಷಮೆ ಕೇಳಿದನು ಹಾಗೂ ಶನಿದೇವನನ್ನು ತನ್ನ ಮಗನೆಂದು ಒಪ್ಪಿಕೊಂಡನು. ಹಾಗೂ ಶಿವನ ಕೃಪೆಯಿಂದ ಸೂರ್ಯದೇವನ ದೇಹ ಮತ್ತೆ ಪ್ರಕಾಶಮಾನವಾಯಿತು. ಛಾಯಾದೇವಿ ಮತ್ತು ಶನಿ. ಛಾಯಾದೇವಿ ಶನಿ ತನ್ನದೇ ಮಗು ಆದುದರಿಂದ ಹೆಚ್ಚು ಕಾಳಜಿ ತೋರಿಸುತ್ತಿದ್ದಳು. ಅವಳು ತನ್ನ ಮಗನಿಗೆ ಶಿಸ್ತು ಮತ್ತು ನಿಯಮಗಳನ್ನು ಕಲಿಸುತ್ತಿದ್ದಳು. ಅವನು ಆಟಕ್ಕಿಂತ ಹೆಚ್ಚು ಧ್ಯಾನ ಮತ್ತು ಮೌನದಲ್ಲಿರುತ್ತಿದ್ದನು. ಇದನ್ನು ನೋಡಿ ಸೂರ್ಯನ ಇತರ ಮಕ್ಕಳು ಕೋಪಗೊಂಡರು. ಅವರಿಗೆ ತಾಯಿಯ ಪ್ರೀತಿ ಕಡಿಮೆಯಾಗಿದೆ ಎನ್ನಿಸಿತು. ಹಾಗೂ ಒಂದು ದಿನ ಈ ವಿಷಯ ಸೂರ್ಯದೇವನಿಗೆ ತಿಳಿದು ಬಂತು. ಸೂರ್ಯನ ಕೋಪ. ಇದನ್ನೆಲ್ಲ ಗಮನಿಸಿದ ಸೂರ್ಯದೇವ ಛಾಯಾದೇವಿಯನ್ನು ಪ್ರಶ್ನಿಸಿದನು. ಹಾಗೂ ಆ ಸಮಯದಲ್ಲಿ ಛಾಯಾದೇವಿ ಸತ್ಯ ಒಪ್ಪಿಕೊಂಡಳು. ಹಾಗೂ ಛಾಯಾದೇವಿ ನಿಜವಾದ ಸೂರ್ಯನ ಹೆಂಡತಿ ಅಲ್ಲ ಎಂಬುದು ತಿಳಿಯಿತು. ಈ ಸತ್ಯ ತಿಳಿದಾಗ ಸೂರ್ಯದೇವ ಕೋಪಗೊಂಡನು. ಸೂರ್ಯನ ಕೋಪ ಶನಿಯ ಮನಸ್ಸಿಗೆ ಆಳವಾದ ನೋವು ಉಂಟು ಮಾಡಿತು. ತಂದೆಯ ಕಠಿಣ ಮಾತುಗಳು ಶನಿಯನ್ನು ಮೌನದೊಳಗೆ ತಳ್ಳಿದವು. ಶನಿಯ ತಪಸ್ಸು. ಇದರಿಂದ ಶನಿ ಒಂದು ನಿರ್ಧಾರ ಮಾಡಿದನು. ನಾನು ನನ್ನ ಶಕ್ತಿಯನ್ನು ನ್ಯಾಯಕ್ಕಾಗಿ ಬಳಸಬೇಕು ಎಂದು. ಹಾಗೂ ಅವನು ಕಠಿಣ ತಪಸ್ಸಿಗೆ ಕುಳಿತನು. ಅವನು ಶಿವನನ್ನು ಆರಾಧಿಸಿದನು. ಹೀಗೆ ವರ್ಷಗಳ ಕಾಲ ಶನಿ ಶಿವನ ಧ್ಯಾನದಲ್ಲೇ ಇದ್ದನು. ಕೊನೆಗೂ ಅವನ ಶ್ರದ್ಧೆ ಶಿವನ ಮನಸ್ಸನ್ನು ತಲುಪಿತು. ಶಿವನ ವರ. ಒಂದು ದಿನ ಶಿವನು ಸ್ವತಃ ಪ್ರತ್ಯಕ್ಷನಾಗಿ ನಿನಗೆ ಏನು ಬೇಕು ಎಂದು ಶನಿಯನ್ನು ಕೇಳಿದನು. ಆಗ ಶನಿ ಹೀಗೆ ಉತ್ತರಿಸುತ್ತಾನೆ, ನಾನು ಯಾರಿಗೂ ಅನ್ಯಾಯ ಮಾಡಬಾರದು. ನ್ಯಾಯವೇ ನನ್ನ ಧರ್ಮವಾಗಬೇಕು. ಹಾಗೂ ಶಿವನು ಶನಿಗೆ ವರ ನೀಡಿದನು, ನೀನು ಕರ್ಮದ ಫಲವನ್ನು ನೀಡುವವನು. ನೀನು ಒಳ್ಳೆಯವನಿಗೂ ಕೆಟ್ಟವನಿಗೂ ಸಮಾನ. ಹಾಗೂ ನಿನ್ನ ದೃಷ್ಟಿ ಕಠಿಣವಾಗಿರುತ್ತದೆ, ಆದರೆ ಅದು ಶಿಕ್ಷೆ ಅಲ್ಲ, ಪಾಠ ಎಂದು. ಕರ್ಮದ ದೇವತೆ. ಆ ಕ್ಷಣದಿಂದಲೇ ಶನಿ ಕರ್ಮದ ದೇವತೆಯಾದನು. ಅವನು ದ್ವೇಷದಿಂದ ಕಾರ್ಯ ಮಾಡುವವನಲ್ಲ. ಅವನು ನಾವು ಮಾಡಿದ ಕೆಲಸವನ್ನೇ ನಮಗೆ ತೋರಿಸುತ್ತಾನೆ. ಅದಕ್ಕಾಗಿಯೇ ಶನಿದೇವ ಮೌನವಾಗಿರುತ್ತಾನೆ. ಅವನು ತಕ್ಷಣ ಮಾತನಾಡುವುದಿಲ್ಲ. ಅವನು ಕಾಲ ತೆಗೆದುಕೊಳ್ಳುತ್ತಾನೆ. ಶನಿಯ ಪಾಠ. ಶನಿದೇವ ತಕ್ಷಣ ಫಲ ನೀಡುವುದಿಲ್ಲ. ಅವನು ನಮ್ಮ ಸಹನೆಯನ್ನು ಪರೀಕ್ಷಿಸುತ್ತಾನೆ, ನಮ್ಮ ಶಿಸ್ತನ್ನು ನೋಡುತ್ತಾನೆ, ನಮ್ಮ ಧರ್ಮವನ್ನು ತೂಕ ಹಾಕುತ್ತಾನೆ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.